ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರವಿಂದ್ ಅಂತ. ನಾನು ಗ್ಯಾಸ್ಟ್ರೆಂಟಾಲಜಿಸ್ಟ್. ನಾನಿವತ್ತು ನಿಮ್ಮ ಹತ್ರ ಸಾಮಾನ್ಯವಾಗಿ ನಾವು ಪದೇ ಪದೇ ಕೇಳ್ತಿರೋ ವರ್ಡ್ ಗ್ಯಾಸ್ಟ್ರೈಟಿಸ್ ಇದ್ರ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಗ್ಯಾಸ್ಟ್ರೈಟಿಸ್ ಅಂದರೆ ಏನು? ಗ್ಯಾಸ್ಟ್ರೈಟಿಸ್ ಅಂದರೆ ನಮ್ಮ ಹೊಟ್ಟೆ ಅಥವಾ ಜಠರ ಅಂತೀವಲ್ಲ, ಇದ್ರದ್ದು ಒಳಗಿನ ಲೇಯರ್ ಇರುತ್ತೆ, ಮ್ಯೂಕೋಸಾ ಅಂತ ಇರುತ್ತೆ. ಇದ್ರದ್ದು ಉರಿಯೂತ ಅಥವಾ ಇನ್ಫ್ಲಮೇಷನ್. ಯಾವುದೇ ಇರಿಟೆಂಟ್ ಮ್ಯೂಕೋಸಾ ಕಾಂಟ್ಯಾಕ್ಟಿಗೆ ಬಂದಾಗ ಅದು ಇನ್ಫ್ಲಮೇಷನ್ ಮಾಡುತ್ತೆ. ಇದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಗ್ಯಾಸ್ಟ್ರೈಟಿಸಿಗೆ ಸಾಮಾನ್ಯ ಲಕ್ಷಣಗಳೇನಿರುತ್ತೆ? ಪೇಷಂಟಿಗೆ ಮೇಲೆ ಹೊಟ್ಟೆ ನೋವಿರುತ್ತೆ, ಎದೆ ಉರಿ ಅಂತಾರೆ, ಇಂಡೈಜೆಷನ್ ಇರುತ್ತೆ, ಊಟ ಮಾಡಿದ ಹೊಟ್ಟೆ ಒಳಗೆ ಇದೆ, ಮುಂದಕ್ಕೆ ಹೋಗಿಲ್ಲ, ಹಂಗೆ ಹೊಟ್ಟೆ ತುಂಬ್ದಂಗಿದೆ ಅಂತ ಅಂತಾರೆ. ಇನ್ನು ಕೆಲವರಿಗೆ ವಾಂತಿ ಆಗುತ್ತೆ ಅಥವಾ ವಾಂತಿ ಸೆನ್ಸೇಷನ್ ಇರುತ್ತೆ. ಸಾಮಾನ್ಯ ಕಾರಣಗಳೇನು? ಯಾಕೆ ಆಗಲೆಲ್ಲ ತುಂಬ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ ಈಗ ಅಂತ? ನಾವು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಫುಡ್ ತಿನ್ನಬಾರ್ದು. ಅತಿ ಬಿಸಿದು ಅಥವಾ ಅತಿ ತಣ್ಣಂದು ಅಗ್ಲಗ್ಲ ಊಟ ಮಾಡಿದರೆ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಅತಿ ಮಸಾಲೆ ಇರೋದು ಸ್ಪೈಸಿ ಫುಡ್ ತಿಂದರೂ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಮೈಕೈ ನೋವಿಂದು, ಸೊಂಟ ನೋವಿನ ಗುಳಿಗೆ ನಿಯಮಿತಗಿಂತ ಹೆಚ್ಚಿಗೆ ತೊಗೊಂಡ್ರೂ ಕೂಡ ಈ ಥರ ಆಗುತ್ತೆ. ಇನ್ನು ಕೆಲವರಿಗೆ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಆಗುತ್ತೆ. ಇದರಲ್ಲೂ ಕೂಡ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಕೊನೆಯದಾಗಿ ನಾವು ಇಂಪಾರ್ಟೆಂಟಾಗಿ ಡಿಸ್ಕಸ್ ಮಾಡಬೇಕಾಗಿರುತ್ತೋ, ಗ್ಯಾಸ್ಟ್ರೈಟಿಸ್ ಆಗಬಾರ್ದು ಅಂದರೆ ನಾವು ಯಾವ ಥರ ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು. ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಫುಡ್ ಅವಾಯ್ಡ್ ಮಾಡಬೇಕು. ಅತಿ ಬಿಸಿದು ಅತಿ ತಣ್ಣನ್ನು ತಿನ್ನಲೇಬಾರ್ದು. ಹೊರಗಡೆ ಊಟ ಮಾಡೋ ಅವಶ್ಯಕತೆ ತುಂಬಾ ಇತ್ತು ಅಂದರೆ ಆದಷ್ಟು ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಲೇಬೇಕು. ಮೈಕೈ ನೋವಿಂದು, ಸೊಂಟ ನೋವಿಂದು ಗುಳಿಗೆ ತೊಗೊಳೋದಂದರೆ ನಿಯಮಿತ ಡೋಸಲ್ಲಿ ಅಷ್ಟೇ ತೊಗೋಬೇಕು. ಈಗ ಮಾಡಿದರೂ ಕೂಡ ನಿಮಗೆ ಇಷ್ಟೆಲ್ಲ ಚೇಂಜಸ್ ಮಾಡಿದರೂ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಕಮ್ಮಿನೇ ಆಗ್ತಿಲ್ಲ ಅಂದರೆ ನಿಮಗೆ ಎಂಡೋಸ್ಕೋಪಿ ಅಂತ ಒಂದು ಚಿಕ್ಕ ಪರೀಕ್ಷೆ ಬೇಕಾಗ್ಬೋದು. ಇದನ್ನು ಮಾಡಿಸಿದ ಮೇಲೆ ಕಾರಣ ತಿಳ್ಕೊಳ್ಳೋದು ಒಳ್ಳೆಯದು. ನಮಸ್ಕಾರ.